ಮಹಾರಾಷ್ಟ್ರದಲ್ಲೂ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯ ಎಫೆಕ್ಟ್ ಬಹುತೇಕ ಭಾಗದಲ್ಲಿ ಕಾಣಿಸ್ತಾ ಇದೆ. ಮಳೆ ಅಬ್ಬರ ಹೇಗಿದೆ ಹಾಗಾದ್ರೆ ಡೀಟೇಲ್ಸ್ ನಾವು ಕೊಡ್ತಾ ಹೋಗ್ತೀವಿ. ಮುಂಬೈ ನಗರದ ಹಲವು ಏರಿಯಾಗಳು ಜಲಾವೃತವಾಗಿದೆ. ಕುರ್ಲಾ, ಸಿಯಾನ್, ದಾದರ್, ಪರೇಲ್ ಪ್ರದೇಶಗಳು ಮುಳುಗಡೆ ಆಗಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಹಾಗೂ ಪುಣೆ ಜೊತೆಗೆ ಸೊಲ್ಲಾಪುರ ಹೆದ್ದಾರಿಯಲ್ಲಿ ಕೂಡ ವಿಪರೀತವಾಗಿ ನೀರು ನಿಂತಿದೆ. ಮಳೆಯಿಂದಾಗಿ ಕಾರುಗಳು ಕೂಡ ಆಟಿಕೆಗಳಂತೆ ಕೊಚ್ಚಿ ಹೋಗ್ತಾ ಇರೋದು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಭಾರಿ ಮಳೆಗೆ ಬದ್ಲಾಪುರ ರೈಲ್ವೆ ನಿಲ್ದಾಣ ಕೂಡ ಜಲಾವೃತವಾಗಿದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ, ಭಯಭೀತಗೊಳಿಸುವಂತಹ ದೃಶ್ಯಾವಳಿಗಳು ಕಾಣಿಸ್ತಾ ಇದೆ. ಕಾರೊಂದು ಕಂಪ್ಲೀಟ್ಲಿ ನೀರಿನಲ್ಲಿ ಮುಳುಗಡೆ ಆಗಿರೋದನ್ನ ಕೊಚ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಅದೇ ನೀರಿನಲ್ಲಿ ಇನ್ನೊಂದು ಕಾರ್ ಟ್ರಾವೆಲ್ ಮಾಡಬೇಕಾದ್ರೆ ಸೆರೆ ಹಿಡಿದಿರುವಂತಹ ದೃಶ್ಯ. ಅವರು ಅಪಾಯದಲ್ಲೇ ಇದ್ದಾರೆ, ಬಟ್ ಅವರ ಸುತ್ತ ಕೂಡ ನೀರು ಹೇಗೆ ಆವರಿಸಿದೆ. ಟೈರ್ ಕಾಣಿಸ್ತಾ ಇಲ್ಲ, ಎಲ್ಲೆಲ್ಲೂ ಆರ್ಭಟ ಆರ್ತನಾದ ಇಷ್ಟು ಮಾತ್ರ ಕಾಣಿಸ್ತಾ ಇದೆ. ನಡುಗಡ್ಡೆಯಲ್ಲಿ ಮುಂಬೈ ಪರಿವರ್ತನೆ ಆಗಿರೋದು ಮತ್ತೊಮ್ಮೆ. ಪ್ರತಿ ವರ್ಷ ಕೂಡ ಮುಂಬೈನಲ್ಲಿ ಹಿಂಗೆ ಚಿತ್ರಣ ಕಾಣಿಸೋದು. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಒಂದ್ ಕಡೆಗೆ ಮಂಡಿ ತನಕ ನೀರಿದೆ. ಆಮೇಲೆ ಹೇಳಿ ಕೇಳಿ ಮುಂಬೈನಲ್ಲಿ ವಿಪರೀತ ಟ್ರಾಫಿಕ್ ಜಾಮ್ ಇರುತ್ತೆ ನಾರ್ಮಲ್ ಸಂದರ್ಭದಲ್ಲೇ. ಅದರಲ್ಲೂ ಈಗ ಮಳೆ ಆಗ್ತಿದೆ ಅನ್ಬೇಕಾದ್ರೆ ಕೆಲವ್ರಿಗೆಲ್ಲ ಹೆಂಗಾಗತ್ತೆ ಅಂದರೆ ಅಲ್ಲೇ ಗಾಡಿಗಳನ್ನು ಬಿಟ್ಟು ಜೀವ ಉಳಿಸ್ಕೊಳ್ಬೇಕಾದ ಸ್ಥಿತಿ. ಬಸ್ಗಳ ಸ್ಥಿತಿಗಳನ್ನು ನೋಡ್ತಾ ಇದ್ದೀರಾ, ಟೈರ್ ಕಾಣಿಸ್ತಾ ಇಲ್ಲ, ಆ ಮಟ್ಟಿಗೆ ನೀರು ನಿಂತಿದೆ. ಕೆಲವು ಅಲ್ಲೇ ಕೆಟ್ಟು ನಿಂತಿದೆ. ಎಲ್ಲೆಲ್ಲೂ ಮುಂಬೈ ಮಹಾನಗರ ಮಳೆಯಿಂದ ತತ್ತರಿಸಿ ಹೋಗಿರುವಂತಹ ದೃಶ್ಯದ ಒಂದೊಂದೇ ಚಿತ್ರಣ ಕಾಣಿಸ್ತದೆ. ಬಸ್ ಸ್ಟೇಷನ್ ಯಾವುದು ಗೊತ್ತಾಗ್ತಾ ಇಲ್ಲ, ರೋಡ್ ಇತ್ತಾ ಇಲ್ಲಿ ಅನಿಸ್ಬೇಕು ನಮಗೆ. ಅಷ್ಟರ ಮಟ್ಟಿಗೆ ಎಲ್ಲ ಕಡೆ ನೀರು ಸೇರಿದೆ. ಸಮುದ್ರಕ್ಕೆ ಹೊಂದಿಕೊಂಡಂತೆ ಇದೆ ಮುಂಬೈ. ಜಸ್ಟ್ ಒಂದು 10ರಿಂದ 14 ಮೀಟರ್ ಎತ್ತರ ಅಷ್ಟೇ. ಲೆಕ್ಕ ಹಾಕ್ಬೋದು ನೀವು ಯಾವ ಪ್ರಮಾಣದಲ್ಲಿ ನೀರು ಬಂದು ಸೇರಬಹುದು ಅಲ್ಲಿ ಅಂತ. ಮುಂಬೈನ ಬಹುತೇಕ ಪ್ರದೇಶಗಳು ಹೀಗೆ ಇದೆ. ನಗರದ ಬಹುತೇಕ ರಸ್ತೆಗಳ ಸ್ಥಿತಿ ಕೂಡ ಹೀಗೆ ಇದೆ. ಹೆದ್ದಾರಿಗಳು ಮುಳುಗಿದೆ. ಆಮೇಲೆ ಇದು ಎಷ್ಟು ಕಿಲೋಮೀಟರ್ ತನಕ ಈ ಕಾರ್ಗಳು ಕೊಚ್ಕೊಂಡು ಹೋಗುತ್ತೋ ಹೇಳೋದಕ್ಕೆ ಬರಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಪ್ರಳಯದಂತಹ ಸನ್ನಿವೇಶ ಮುಂಬೈನಲ್ಲಿ ಆರಂಭಿಕ ಹಂತದಲ್ಲೇ ಕಾಣಿಸ್ತಾ ಇದೆ. ಅತಿ ಹೆಚ್ಚು ಡ್ಯಾಮೇಜ್ಗೆ ಒಳಗಾಗಿರೋ ಪ್ರದೇಶ ಮಹಾರಾಷ್ಟ್ರದ ಮುಂಬೈನ ಯಾವ್ಯಾವ ಭಾಗದಲ್ಲಾಗಿದೆ? ಅಲ್ಲಿನ ಸರ್ಕಾರ ಏನೇನು ಮೆಷರ್ಸ್ ಅನ್ನ ಕೈಗೊಳ್ತಾ ಇದೆ ಜನರ ಪ್ರಾಣವನ್ನು ರಕ್ಷಣೆ ಮಾಡೋ ನಿಟ್ಟಿನಲ್ಲಿ? ಮಮತಾ ನೋಡಿ, ಪಶ್ಚಿಮ ಭಾರತ ಅಂದರೆ ಈ ಪಶ್ಚಿಮ ಭಾರತದಲ್ಲಿರುವಂಥ ಕರಾವಳಿ ಪ್ರದೇಶಗಳೇನಿದ್ದಾವೆ, ಅದು ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಗೋವಾ ಮತ್ತು ಗುಜರಾತ್ನವರೆಗೂ ಕೂಡ ಭಾಳಷ್ಟು ಪ್ರದೇಶಗಳಿಗೆ ಈಗ ಮಾನ್ಸೂನ್ ಎಂಟ್ರಿ ಆಗಿರುವಂಥದ್ದು. ಮಾನ್ಸೂನ್ ಪ್ರವೇಶದಿಂದಾಗಿ ಈಗ ಭಾರಿ ಮಳೆ ಆಗ್ತಾ ಇರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಮುಖ್ಯವಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಮಹಾರಾಷ್ಟ್ರದ ರಾಯಗಢ ಆಗಿರ್ಬೋದು, ಸತಾರ್ ಮತ್ತು ಕೊಲ್ಲಾಪುರ, ಪುಣೆ, ಮುಂಬೈ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಈಗ ಹವಾಮಾನ ಇಲಾಖೆ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಮುಂದಿನ 24 ಗಂಟೆಗಳ ಕಾಲ ಭಾರಿ ಮಳೆ ಸುರಿಯುವಂತ ಎಚ್ಚರಿಕೆಯನ್ನು ಕೂಡ ಈಗ ಕೇಂದ್ರ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹೀಗಾಗಿ ಸಾಕಷ್ಟು ತಯಾರಿಗಳನ್ನು ಕೂಡ ಈಗ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ಸುರಿದಿರುವಂತಹ ಮಳೆಯಿಂದಾಗಿ ಸಾಕಷ್ಟು ಅವಘಡಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಮುಖ್ಯವಾಗಿ ಪುಣೆ ಮತ್ತೆ ಸೊಲ್ಲಾಪುರ್ಗೆ ಕನೆಕ್ಟ್ ಆಗುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಕಾರುಗಳು ತೇಲುವಂತ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು. ಇದರ ಜೊತೆಗೆ ಬಹಳಷ್ಟು ರೈಲ್ವೆ ನಿಲ್ದಾಣಗಳ ಮುಂದಿರುವಂತ ಟ್ರ್ಯಾಕ್ಗಳೇನಿರ್ತಾವೆ ಎಲ್ಲವೂ ಕೂಡ ಮುಳುಗಡೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈಲು ಸಂಚಾರಕ್ಕೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಇನ್ನು ಮುಂಬೈನ ಪ್ರಮುಖ ರಸ್ತೆಗಳಲ್ಲೂ ಕೂಡ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗಿರುವಂತದ್ದು. ಜನರು ಬೆಳಗ್ಗೆ ಇವತ್ತು ಸೋಮವಾರ ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಕಚೇರಿಗೆ ತೆರಳಲಿಕ್ಕೆ ಕೂಡ ಪರದಾಡುವಂತಹ ಸನ್ನಿವೇಶಗಳು ಸದ್ಯಕ್ಕೆ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಸೊ ಮುಖ್ಯವಾಗಿ ಪ್ರಮುಖ ನಗರಗಳೇನಿದ್ದಾವೆ, ಅದು ಪುಣೆ ಆಗಿರ್ಬೋದು, ಸೊಲ್ಲಾಪುರ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಕೊಲ್ಲಾಪುರ್ ಈ ರೀತಿಯಾದಂತಹ ಪ್ರಮುಖ ನಗರಗಳ ಎಲ್ಲ ಕಡೆಯೂ ಕೂಡ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗಿರುವಂತದ್ರ ಬಗ್ಗೆ ಕೂಡ ವರದಿ ಆಗ್ತಾ ಇರುವಂತದ್ದು. ಮತ್ತೆ ರಸ್ತೆಗಳಲ್ಲಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಹಲವು ವಾಹನಗಳು ಕೂಡ ಮುಳುಗಡೆ ಆಗಿರುವಂತದ್ರ ಬಗ್ಗೆ ವರದಿಗಳು ಬರ್ತಾ ಇದಾವೆ. ಮಮತಾ, ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.
अयो गाडी खायला